ಇದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ, ಹಾಗೂ ಇದು ಬೈ ಮತ್ತು ಸೆಲ್ ರೆಕಮೆಂಡೇಷನ್ ಅಲ್ಲ. ಇದು ಕೇವಲ ಅವೇರ್ನೆಸ್ಗೋಸ್ಕರ ಮಾತ್ರ. 2 ದಿನದಿಂದಲೇ ಇಂಡೂಸ್ ಇಂಡ್ ಬ್ಯಾಂಕ್ ಎಂಬ ಶೇರ್ಸ್ ಭಾರಿ ಚರ್ಚೆಯಲ್ಲಿದೆ. ಇದು ತನ್ನ 16,000 ಕೋಟಿಯಷ್ಟು ಮಾರ್ಕೆಟ್ ಕ್ಯಾಪಿಟಲ್ ಅನ್ನು ಕೇವಲ 2 ದಿನದಲ್ಲಿ ಕಳೆದುಕೊಂಡಿದೆ, ಹಾಗೂ ಇದರ ಶೇರ್ ಪ್ರೈಸ್ ಸುಮಾರು 29% ಅಷ್ಟು ಕುಸಿತಗೊಂಡಿದೆ. ಇದಕ್ಕೆ ಮೇನ್ ಕಾರಣ ಏನೆಂದು ಹುಡುಕಿ ನೋಡಿದಾಗ ತಮ್ಮ ಫಾರೆಕ್ಸ್ ಪೋರ್ಟ್ಫೋಲಿಯೋ ಮತ್ತು ಅಕೌಂಟಿಂಗ್ ಬುಕ್ಸ್ನಲ್ಲಿರುವ ಡಿಫರೆನ್ಸನ್ನು ಕಂಡುಕೊಂಡಿದೆ. ಇದಕ್ಕೆ ಕಾರಣ ಹುಡುಕಿ ನೋಡಿದಾಗ ತಾನು ತಿಳಿಸಿದ ಕೊನೆಯ ಕ್ವಾರ್ಟರ್ಲಿ ರಿಸಲ್ಟ್ ಅಂದರೆ ತ್ರೈಮಾಸಿಕ ರಿಸಲ್ಟಲ್ಲಿ ಫಾರೆಕ್ಸ್ ಹೆಡ್ಜಿಂಗ್ ವೆಚ್ಚವನ್ನು ಕಡಿಮೆ ಅಂದಾಜಿಸಲಾಗಿತ್ತು, ಹಾಗೂ ಅದೇ ವೆಚ್ಚವನ್ನು ಕ್ವಾರ್ಟರ್ಲಿ ರಿಸಲ್ಟಲ್ಲೂ ತೋರಿಸಲಾಗಿತ್ತು. ಇದರ ಪ್ರಕಾರ ಡಿಸೆಂಬರ್ 2024ರಂದು ನೆಟ್ವರ್ತನ್ನು ಸುಮಾರು 65,000 ಕೋಟಿ ಎಂದು ಹೇಳಲಾಗಿತ್ತು. ಆದರೆ ಈಗಿನ ಲೆಕ್ಕದ ಪ್ರಕಾರ ಇದರ ನೆಟ್ವರ್ತನ್ನು ಇನ್ನೂ 2.5% ಅಷ್ಟು ಕಡಿಮೆಯಾಗಬೇಕಾಗಿದೆ. ಹಾಗೂ ಈ ರೀತಿಯ ವಂಚನೆ ಆಂತರಿಕ ನಿಯಂತ್ರಣ ಮತ್ತು ಭವಿಷ್ಯದ ಗಳಿಕೆಯ ಮೇಲೆ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಇದಲ್ಲದೆ ನಿನ್ನೆ ಈ ಬ್ಯಾಂಕಿನ CEO 3 ಇಯರ್ಸ್ಗೆ ರಿಅಪಾಯಿಂಟ್ಮೆಂಟ್ ಆಗಬೇಕು ಅಂತ ಸಲ್ಲಿಸಿದ ಅರ್ಜಿಯನ್ನು ಪರಿಷ್ಕರಿಸಿದ RBI ಕೇವಲ 1 ವರ್ಷಕ್ಕೆ ಮಾತ್ರ CEOನ ಅವಧಿಯನ್ನು ವಿಸ್ತರಿಸಿದ್ದಾರೆ. ಇದು ಹೂಡಿಕೆದಾರರಿಗೆ ಒಳ್ಳೆಯ ಸುದ್ದಿಯಲ್ಲ. ಇದರಿಂದಲೂ ಬ್ಯಾಂಕಿನ ಪ್ರಗತಿಯಲ್ಲಿ ವಿಳಂಬವಾಗಬಹುದು. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.